ರೋಗ ಲಕ್ಷಣಗಳೇನು, ನಾವು ವಹಿಸಬೇಕಾದಂಥ ಜಾಗೃತಿ ಏನು, ಅವೆಲ್ಲವೂ ಇದೆ. ಅದು ವಿಶೇಷ ಅಂದರೆ ಅದ್ರ ಜೊತೆಯಲ್ಲಿ ಒಂದು ದೊಡ್ಡ ಕವನ ಇದೆ, ಒಂದು ನೀಳಗವನ. ಏನಿದೆ ಕವನದಲ್ಲಿ ಅಂದರೆ, ಆರೋಗ್ಯ ತಪಾಸಣೆಗೆ ಉಪಯೋಗಿಸುವಂಥ ಉಪಕರಣಗಳ ಕುರಿತು ಎಲ್ಲಿ ಹೋದಿರಿ ನನ್ನ ಸಪ್ತಲ ತಾಂಗಿಯರೇ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ 7 ಉಪಕರಣಗಳ ಬಗ್ಗೆ ಒಂದು ಲೇಖನ ಇದೆ, ಒಂದು ಕವನ ಇದೆ. ಮತ್ತು ಪಾರ್ಶ್ವವಾಯು, ಈಗಾಗಲೇ ಅವರು ತಂದೆಯ ಬಗ್ಗೆ ಹೇಳುವಾಗ ಆ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಶ್ರೀ ವಾಮನ ಅವರು ಆರೋಗ್ಯಕ್ಕೆ ತುತ್ತಾದ ಸಂದರ್ಭ, ಆ ಸಂದರ್ಭ ಹೇಗಿತ್ತಂದರೆ, ಅವರು ಊರು ಬಿಟ್ಟು ಲಗೇಜ್ ಎಲ್ಲ ಕಟ್ಕೊಂಡು ಹೊರಡುವಂಥ ಸಂದರ್ಭ. ಆ ತಕ್ಷಣಕ್ಕೆ ವಾಮನ ಅವರು ಆರೋಗ್ಯಕ್ಕೆ ತುತ್ತಾದ ಸಂದರ್ಭ ಅದು. ಆಗ ಅವರು ಅನುಭವಿಸಿದ ನೋವು, ತೊಂದರೆಗಳು ಅವೆಲ್ಲ ಕಣ್ಣಿಗೆ ಕಟ್ಟುವಾಗಿ ನಮ್ಮ ಎದುರಿಗೆ ನಡೀತಾ ಇದೆಯೇನೋ ಅನ್ನೋ ಹಾಗೆ ವಿವರಿಸಿದ್ದಾರೆ. ಶುಶ್ರೂಷೆ ಮಾಡುವವರಿಗೆ ಉಂಟಾಗುವಂಥ ತೊಂದರೆ, ಅವ್ರಿಗಿರಬೇಕಾದಂಥ ಚಿಕಿತ್ಸಾ ಜ್ಞಾನ ಮತ್ತು ಸಲಹೆ, ಒಂದು ಸಹನೆ, ಪಾರ್ಶ್ವವಾಯು ತುತ್ತಾದವ್ರಿಗೆ ಚಿಕಿತ್ಸೆಗಿರುವಂಥ ಒಂದು ಸಹನೆ ಏನಿರಬೇಕು ಅಂತ ಹೇಳೋ ಜೊತೆಗೆ, ಸೌಮ್ಯವಾಗಿದ್ದ ರೋಗಿಯೂ ಕೂಡ ಉದ್ರೇಕಕ್ಕೊಳಗಾಗ್ಬೋದು, ಕೋಪಿಷ್ಠರಾಗಬಹುದು ಅನ್ನೋದನ್ನು ಅನುಭವಜನ್ಯ ಲೇಖನವನ್ನು ಅವ್ರು ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಮತ್ತೆ ಪಾರ್ಶ್ವವಾಯು ಕುರಿತು ಡಾಕ್ಟರ್ ರೂಪಾ ಶೇಷಾದ್ರಿ ಅವರ ಜೊತೆಗೆ ನಡೆಸಿದಂಥ ಒಂದು ಸಂದೇಶದ ಲೇಖನ, ಅಲ್ಲಿ ಪ್ರಶ್ನೋತ್ತರಗಳ ಮೂಲಕವೇ ರೋಗದ ಸಂಪೂರ್ಣ ಪರಿಶೀಲನೆ ಮಾಡಿಕೊಡ್ತಾ ಹೋಗ್ತಾರೆ. ಮುಂದಿನ ಒಂದು ಲೇಖನ, ಮಧುಮೇಹಕ್ಕೆ ಹೆದರದಿರಿ. ಡಯಾಬಿಟಿಸ್ ಬಂದ ಕೂಡಲೇ ಸಿಹಿ ತಿನ್ನೋದೇ ಬೇಡಪ್ಪ, ನಾವೇ ಸಿಹಿ ಅನ್ನುವ ಮಾತಿದೆಯಲ್ಲ, ಆ ನಿರಾಶೆ ಬೇಡ ಅನ್ನೋ ಹಾಗೆ ಒಂದು ಒಳ್ಳೆಯ ಸಾಂತ್ವನ ನೀಡುವ ಲೇಖನ ಇದೆ. ಜೀವನ ಶೈಲಿ ಬದಲಿಸಿಕೊಳ್ಳಿ ಅನ್ನುವ ಕಿವಿ ಮಾತಲ್ಲಿ ಸೇರಿದೆ. ನವೆಂಬರ್ 14 ವಿಶ್ವ ಮಧುಮೇಹ ದಿನ ಅಂತ ಉಲ್ಲೇಖಿಸ್ತಾರೆ. ಅದರ ಜೊತೆಗೆ ಮುಂದಿಂದು ಅವರಾಗೆ ಹೇಳಿಕೊಂಡ ಹಾಗೆ ಈ ಕಾಮಾಲೆ ಅಥವಾ ಯಕೃತ್ತಿನ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆಯ ವಿಧಾನ ಕೊಡ್ತಾರೆ. ದಾನಿಗಳಿಂದ ಯಕೃತ್ತನ್ನು ಪಡೆದು ಕಸಿ ಮಾಡಿಸ್ಬೋದು. ಆ ಕಸಿ ಮಾಡಿಸಿದ ನಂತರದ ಪರಿಣಾಮ ಏನಾಗಬಹುದು ಅದನ್ನು ಕಣ್ಣಿಗೆ ಕಟ್ಟು ಹಾಗೆ ವಿವರಿಸುವಂಥ ಒಂದು ಲೇಖನ. ಓದುಗರ ಕಣ್ಣು ಆ ಲೇಖನ ಓದ್ತಾ ಇದ್ದರೆ ಖಂಡಿತ ಮನೆಗೂಡೋದಂತೂ ಸತ್ಯ. ಯಾಕೆಂದರೆ ಇವರು ಕೊಟ್ಟ ಕಾಮಾಲೆ ರೋಗದ ಲೇಖನದಲ್ಲಿ ಒಂದು ಶೀರ್ಷಿಕೆ ಕೊಡ್ತಾರೆ, ಒಬ್ಬ ಯುವಕನ ಸಾವಿನ ಹಿಂದಿನ ಕಥೆ ಅಂತ. ಆ ಯುವಕ 36 ವರ್ಷದ ವಿವಾಹಿತ, ವಾಕ್ಶ್ರವಣ ಸಮಸ್ಯೆ ಇದ್ದ ಯುವಕ, ಯಕೃತ್ತಿನ ತೊಂದರೆಗಳಿಗಾಗಿ ದಾನಿಗಳ ನಿರೀಕ್ಷೆಯಲ್ಲಿದ್ದಾಗ ಅನುಭವಿಸಿದಂಥ ನೋವು, ದಾನಿಗಳು ಸಿಕ್ಕಿದಾಗ ಒಂದು ರೀತಿಯ ಸಂಭ್ರಮ. ಆದರೆ ಅದಕ್ಕೆ ಆದಂಥ ತೊಡಕುಗಳು, ಒಂದು ಕಾನೂನು, ಸಂಬಂಧಿಕರಲ್ಲದವರ ಯಕೃತ್ತನ್ನು ಪಡೆಯಬಾರದು ಅನ್ನೋ ಒಂದು ಕಾನೂನಿತ್ತು. ಅದ್ರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಅದು ಸಿಗಲಿಲ್ಲ ಅನ್ನೋದು, ಸಾಂಸಾರಿಕ ಅಡಚಣೆಗಳು, ಕೈಗೆ ಎಟಕಲಾದಷ್ಟು ಮೇಲೆ ಗಗನಕ್ಕೇರಿದಂಥ ಖರ್ಚಿನ ಬಾಬತು, ಇವೆಲ್ಲವೂ ಅವ್ರನ್ನ ಕಾಡ್ತವೆ, ತಂದೆ ತಾಯಿಗಳನ್ನ ಕಾಡ್ತವೆ. ಎಲ್ಲವನ್ನೂ ಸರಿ